ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. ಇದು ಮೂಲತತ್ವ ಎಂಬ ಪಾಡ್ಕಾಸ್ಟಿನ 2ನೇ ಎಪಿಸೋಡ್ ಆಗಿದೆ. ಕನ್ನಡ ಜನತೆಗೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ಪರಿಚಯಿಸಬೇಕು ಅಂತ ಹೇಳಿ ಈ ಪಾಡ್ಕಾಸ್ಟ್ನ ಶುರು ಮಾಡಿದ್ದೇನೆ. ನಮ್ಮ ಭಾರತ ದೇಶದ ಇತಿಹಾಸವನ್ನು ಗಮನಿಸಿದಾಗ ನಮಗೆ ಕಂಡುಬರುವಂಥದ್ದು ಏನಂತಂದರೆ, ಹಲವಾರು ಶತಮಾನಗಳಿಂದ ಹೊರದೇಶೀಯರು ನಮ್ಮಲ್ಲಿ ಬಂದು ಆಳ್ವಿಕೆ ಮಾಡಿದ್ದಾರೆ, ಆಕ್ರಮಣ ನಡೆಸಿದ್ದಾರೆ. ಆದರೆ ಇಷ್ಟೆಲ್ಲ ಶತಮಾನಗಳಲ್ಲೂ ಎಂದಿಗೂ ನಮ್ಮ ಸಂಸ್ಕೃತಿಗೆ ಧಕ್ಕೆ ಉಂಟಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲಿಯೂ ಯುವ ಪೀಳಿಗೆಯಲ್ಲಿ ನಾವು ಬಹಳಷ್ಟು ಪಾಶ್ಚಿಮಾತ್ಯ ಪ್ರಭಾವವನ್ನು ನೋಡಬಹುದು, ಅಂದರೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ನ ನೋಡಬಹುದು. ಇದು ಯಾವ ಕಾರಣದಿಂದಾಗಿದೆ ಮತ್ತು ಇದನ್ನು ತಡೆಗಟ್ಟುವುದು ಹೇಗೆ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಂದು ನಮ್ಮೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಕರ್ನಾಟಕ ವಿಭಾಗದ ಪ್ರಾಂತ ಸೇವಾ ಪ್ರಮುಖರಾದಂತಹ ನರಸಿಂಹ ಕುಲಕರ್ಣಿಯವರಿದ್ದಾರೆ. ಬನ್ನಿ ಅವರೊಂದಿಗೆ ಚರ್ಚೆ ಮಾಡೋಣ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜ ಋಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ನಾವೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು ಕೇಳಿರ್ಬೋದು. 1925ನೇ ಇಸ್ವಿ ಅಕ್ಟೋಬರ್ 29ನೇ ತಾರೀಕಿಗೆ ನಾಗ್ಪುರದಲ್ಲಿ ಪ್ರಾರಂಭ ಆದಂಥ ಸಂಘಟನೆ. ಹಿನ್ನೆಲೆ ಏನಪ್ಪ ಅಂದರೆ, ನಮ್ಮ ದೇಶ ಅತ್ಯಂತ ಕಷ್ಟಕರ ಸ್ಥಿತಿಯೊಳಗಿತ್ತು. ಜಗತ್ತಿನ ನಾನಾ ರಾಷ್ಟ್ರಗಳ ಅನೇಕ ಮತಾಂಧರು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಆಳಿದರು ನಮ್ಮನ್ನು. ಹಲವಾರು ವಿಷಯಗಳನ್ನು ಯೋಚನೆ ಮಾಡಿದಾಗ ದೇಶ ಯಾವ ದಿಕ್ಕಿನಲ್ಲಿತ್ತು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಸಮಯದಲ್ಲೂ ಅಂಥ ಸಂದರ್ಭದೊಳಗೆ ಹಿಂದೂ ಅಂದ್ರೇ ನಾಚಿಕೆ ಪಟ್ಕೊಳ್ಳೋಂಥ ದಿನಗಳವಾಗ. ಒಬ್ಬ ನಾಯಕಂತೂ ಹೇಳ್ತಾನೆ ಸಭೆಯೊಳಗೆ, ನನ್ನನ್ನು ಕತ್ತೆ ಅಂತ ಕರೀರಿ, ಹಿಂದೂ ಅಂತ ಕರಿಬೇಡ್ರಿ. ಸೊ ಇಷ್ಟು ದುಷ್ಟತನದ ಹೇಳಿಕೆ ಬರಬೇಕಾದ್ರೆ ಅದರದ್ದು ನಾವು ಅರ್ಥ ಮಾಡ್ಕೋಬೇಕು, ಹಿಂದುವಿನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ. ಈ ದೇಶದ ಮಣ್ಣಿನ ಮಗ ಹಿಂದೂ ಅನ್ನೋದನ್ನು ನಾವು ಮರ್ತಿದ್ವಿ. ಹಿಂದೂ ಸಮಾಜ ಮರೆತು ಹೋಗಿತ್ತು. ನಾವು ಇಲ್ಲಿಯ ಮೂಲ ಪುರುಷರು ಅನ್ನೋದನ್ನು ನಾವು ಮರ್ತಿದ್ವಿ. ದಿಲ್ಲಿ ಶೋರೋವಾಹ ಅಂತ ಅನ್ನುವಂಥ ಮಾತು ನಮ್ಮ ಕಡೆ ಬರ್ತಿತ್ತು. ದಿಲ್ಲಿಯ ರಾಜ ಯಾರಿರ್ತಾನೆ ಅವನೇ ನಮ್ಮ ರಾಜ ಅನ್ನೋಂಥ ಮಾತಿತ್ತು. ಅವನು ಪರಕೀನಿದ್ರು ಕೂಡ ಅವನಿಗೆ ನಾವು ದಾಸಾಗಿದ್ವಿ. ಪರದೇಶದವರ ಆಕ್ರಮಣದ ನಂತರ ನಮ್ಮ ಸಂಸ್ಕೃತಿ ಮೇಲೆ ಆದಂಥ ಆಕ್ರಮಣದಿಂದಾಗಿ ನಮ್ಮಲ್ಲಿ ಯಾವ ಭಾವನೆ ಬಂತು ಅಂದರೆ, ಪರಕೀಯರು ಯಾರು ಮತ್ತು ನಮ್ಮವ್ರು ಯಾರು ಅನ್ನೋದನ್ನು ನಾವು ಮರ್ತೀವಿ. ಶತ್ರುಗಳಿಗೆ ಸಹಾಯ ಮಾಡುವಂಥ ಗುಣ ನಮ್ಮಲ್ಲಿ ಬೆಳೀಲಿಕ್ಕೆ ಶುರು ಆಯಿತು. ನಮ್ಮ ಪೂರ್ವಜರೊಳಗೆ ಹಲವಾರು ಜನ ಶತ್ರುಗಳಿಗೆ ಸಹಾಯಕರಾಗಿ ನಿಂತರು. ಅದರ ಪರಿಣಾಮವಾಗಿ ನಮ್ಮ ಸಂಸ್ಕೃತಿ ಅಳಿವಿನ ಅಂಚಿಗೆ ಇತ್ತು. ಇದನ್ನು ಗಮನಿಸಿದಂಥ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್ ಅವರು ಜನ್ಮಜಾತ ದೇಶಭಕ್ತರವರು. ಅವರ ಚಿಂತನೆಯ ಫಲವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಹುಟ್ಕೊಳ್ತು. ಪ್ರಾರಂಭದಲ್ಲಿ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಸಂಘಟನೆ ಮಾಡಬೇಕು, ಹಿಂದೂ ಸಮಾಜವನ್ನು ಒಂದು ಕಡೆ ತರಬೇಕು, ಅವರಲ್ಲಿರುವಂಥ ರಾಷ್ಟ್ರಭಕ್ತಿಯನ್ನು ಜಾಗೃತ ಮಾಡಬೇಕು, ಸಮಾಜದ ಕೆಟ್ಟ ವಿಚಾರಗಳನ್ನು ದೂರಗೊಳಿಸುವಂಥ ಪ್ರಯತ್ನ ಮಾಡಬೇಕು, ಇವರಿಂದ ಈ ರಾಷ್ಟ್ರವನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಒಯ್ಯಬೇಕು ಅನ್ನೋಂಥ ಗುರಿಯೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಸಂಘದ ಉದ್ದೇಶನೇ ಭಾರತವನ್ನು ಪರಮ ವೈಭವ ಸ್ಥಿತಿಗೆ ಒಯ್ಯಿತು. ಪರಮ ವೈಭವ ಅಂದರೆ ಏನು? ಇಡೀ ದೇಶದ ಯಾವುದೇ ವ್ಯಕ್ತಿ, ಕೊಟ್ಟ ಕೊನೆಯ ವ್ಯಕ್ತಿ ಬಡವನಾಗಿ ಉಳಿಬಾರ್ದು, ಅಥವಾ ಆತನಿಗೆ ಹೊಟ್ಟೆಗೆ ಇಲ್ಲದೆ ಆತ ಸಾಯುವಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು. ಪರಮ ವೈಭವ ಅಂದರೆ ರಾಜನಾದವನು ರಾಜನ ಸುಖ ಪಡಲಿಕ್ಕಾಗಲ್ಲ, ಇಡೀ ದೇಶದ ಜನರ ಸುಖವನ್ನು ಆತ ನೋಡಲಿಕ್ಕೆ, ಅವರನ್ನು ಸುಖಿಯನ್ನಾಗಿ ಮಾಡಲಿಕ್ಕೆ ಅವನು ರಾಜ ಆಗಿರ್ತಾನೆ ವಿನಃ ರಾಜ ಸುಖಿ ಪಡೋದಲ್ಲ. ಹಾಗೆಯೇ ಪರಮ ವೈಭವ ಅಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ, ಆತ ಜಗತ್ತಿನೊಳಗೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು. ಆತನಿಗೆ ಹಸಿವಿನಿಂದಾಗಲಿ ಅನಾರೋಗ್ಯದಿಂದಾಗಲಿ ಆತ ಸಾಯಬಾರ್ದು. ಆ ದಿಕ್ಕಿನೊಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಕೆಲಸ ಮಾಡ್ತಾ ಇದೆ. ನಮ್ಮ ಸಮಾಜದೊಳಗೆ ಸಾಕಷ್ಟು ಜನ ಕೆಳವರ್ಗದ ಜನನೂ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಯಾರನ್ನೂ ಕೆಳಮಟ್ಟದವರು ಮೇಲ್ಮಟ್ಟದವರು ಅಂತ ಎಂದೂ ಕಾಣಲ್ಲ. ಎಲ್ಲರನ್ನೂ ಸಮಾನವಾಗಿ ಹಿಂದೂಗಳಾಗಿಯೇ ಕಾಣ್ತೀವಿ. ನಮ್ಮ ದೇಶದೊಳಗೆ ಹಲವಾರು ಮತೀಯರು ಇರ್ಬೋದು, ಬೇರೆ ಮತದವರು ಇರ್ಬೋದು, ಇಸ್ಲಾಂದವ್ರು ಇರ್ಬೋದು, ಕ್ರೈಸ್ತರು ಇರ್ಬೋದು. ಆದರೆ ಅವರನ್ನು ಕೂಡ ನಾವು ಹಿಂದೂಗಳಂತ ಕರಿತೀವಿ. ಯಾಕಂದರೆ ಅವರು ಕೂಡ ಈ ದೇಶದ ಮಣ್ಣಿನ ಮಕ್ಕಳೇ,
ಈ ಭಾವನೆ ಅವರಲ್ಲಿ ಹುಟ್ಟಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗಿದೆ. ವಿನ ಅವರನ್ನು ದ್ವೇಷ ಮಾಡೋದು. ನಿಮ್ಮ ಪೂಜಾ ಪದ್ಧತಿ ಯಾವುದೇ ಇರ್ಬೋದು, ನಿಮ್ಮ ಪೂಜಾ ಪದ್ಧತಿಗೆ ಇಲ್ಲಿ ಯಾವುದೂ ತೊಂದರೆ ಇಲ್ಲ. ನೀವು ಯಾವುದೇ ದೇವರನ್ನು ಪೂಜಿಸ್ಬೋದು, ಯಾರನ್ನೂ ನೀವು ನಿಮ್ಮ ಆಚರಣೆಗಳನ್ನು ನಿಮ್ಮ ಪ್ರಕಾರ ಮಾಡ್ಬೋದು. ಆದರೆ ರಾಷ್ಟ್ರೀಯ ವಿಷಯ ಬಂದಾಗ ಈ ರಾಷ್ಟ್ರ ನಂದು ಅನ್ನೋಂಥ ಭಾವ ಪ್ರತಿಯೊಬ್ಬರಲ್ಲಿ ಜಾಗೃತ ಆಗಬೇಕು. ನಾನು ಈ ದೇಶದ ಮಣ್ಣಿನ ಮಗ, ಈ ದೇಶಕ್ಕೆ ಅನ್ಯಾಯ ಆದಾಗ ನಾನು ಸಿಡಿದು ನಿಲ್ತೀನಿ, ಈ ದೇಶಕ್ಕೆ ದುಃಖ ಆದಾಗ ನಾನು ಪರಿತಪಿಸ್ತೇನೆ ಅನ್ನೋಂಥ ಭಾವದೊಳಗಿದ್ದಂಥವ್ರು ಎಲ್ಲರೂ ಹಿಂದೂಗಳು. ವಿನ ನಮ್ಮ ದೇಶಕ್ಕೆ ಕೆಟ್ಟದ್ದಾದಾಗ ಖುಷಿ ಪಡುವಂಥದ್ದಾಗಲಿ ಅಥವಾ ಪರರಾಷ್ಟ್ರ ನಮ್ಮ ಶತ್ರು ರಾಷ್ಟ್ರ ವಿಜಯಶಾಲಿ ಆದಾಗ ನಾವಿಲ್ಲಿ ಸಂತೋಷ ಪಡೋದಾಗಲಿ ಇದನ್ನು ನಾವು ಸಹಿಸಂಗಿಲ್ಲ. ಇದು ಒಂದೇ ಧೋರಣೆ ಇರೋದು. ವಿನ ಯಾರ ಮತವನ್ನು ದ್ವೇಷಿಸುವಂಥ ಭಾವ ನಮ್ಮಲ್ಲಿಲ್ಲ. ಹಿಂದೂ ಸಮಾಜ ನಮಗೆ ಅದೇ ಕಲಿಸ್ಕೊಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದನ್ನೇ ಮುಂದುವರಿಸ್ತಾ ಇದೆ. ಇವತ್ತು ಸಮಾಜದೊಳಗೆ ನಮ್ಮಲ್ಲೇ ಇರುವಂಥ ಹಲವಾರು ಕೆಟ್ಟ ಗುಣಗಳು ನಮ್ಮಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾವೆ. ಅಸ್ಪೃಶ್ಯತೆ ಅಂತ ಇರ್ಬೋದು, ಬಾಲ್ಯ ವಿವಾಹ ಅಂತ ಇರ್ಬೋದು, ಸತಿ ಪದ್ಧತಿ ಅಂತ ಇರ್ಬೋದು. ಈ ಥರದ ಹಲವಾರು ವಿಷಯಗಳನ್ನು ನಾವು ಹೊರಗೆ ಹಾಕಬೇಕಾಗಿದೆ. ಇದನ್ನು ಹೊಸಕಿ ಹಾಕಬೇಕಾಗಿದೆ. ಅಸ್ಪೃಶ್ಯತೆ ಇದು ಮಹಾಪಾಪ ಅನ್ನುವಂಥ ಭಾವ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಬರಬೇಕಾಗಿದೆ. ಯಾಕಂದರೆ ಮನುಷ್ಯ ಹುಟ್ಟಿದ ಮೇಲೆ ಆತ ಮನುಷ್ಯನೇ. ಅವನು ಕೆಳ ಅನ್ನೋ ಮಟ್ಟವೂ ಅಲ್ಲ, ಅವನು ಉಚ್ಚ ಜಾತಿಯವನಲ್ಲ. ಹಣವಿದ್ದ ಮಾತ್ರಕ್ಕೆ ಅವನು ಉಚ್ಚನೂ ಅಲ್ಲ, ಹಣ ಇಲ್ಲದೆ ಮಾತ್ರಕ್ಕೆ ಅವನು ನೀಚನೂ ಅಲ್ಲ. ಎಲ್ಲರೂ ಸಮಾನರೇ, ಎಲ್ಲರಲ್ಲಿ ಹರಿತಿರೋದು ಅದೇ ರಕ್ತವೇ. ಹಾಗಿದ್ದಾಗ ಈ ಧೋರಣೆಯಿಂದ ನಾವು ಮುಕ್ತ ಆಗಬೇಕಾಯ್ತು. ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರುವಂಥ ಅಕ್ಟೋಬರ್ 25 ಹೊತ್ತಿಗೆ 100 ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಯಾವುದೇ ಸಂಘಟನೆ ಜಗತ್ತಿನೊಳಗೆ 100 ವರ್ಷ ಬದುಕಿದಂಥ ಸಂಸ್ಥೆ ಯಾವುದೂ ಇಲ್ಲ. ಸಂಘ ಹುಟ್ಟಿದ ನಂತರ ಹಲವಾರು ಸಂಘಟನೆಗಳು ಹುಟ್ಟುತ್ತವೆ. ಅವು ಇನ್ನೂ ಉದ್ಘಾಟನೆ ಆದ ನಂತರ ಸುಮಾರು 1-2 ತಿಂಗಳಲ್ಲಿ ಅಳಿಸಿ ಹೋಗ್ತವೆ. ಇದು ಆ ಥರದ ಸಂಘಟನೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ 100 ವರ್ಷದ ಮೈಲಿಗಳನ್ನು ನಾವು ಯೋಚನೆ ಮಾಡಿದಾಗ ನೋಡ್ತೇವೆ ನಾವು ಹಲವಾರು ಸಂಘವನ್ನು ಹೊಸಕಿ ಹಾಕುವಂಥ ಕ್ರಿಯೆಗಳು ನಡೆದು. ಆದರೆ ಸಂಘ ಎಲ್ಲರನ್ನ ಸರಿಯಾಗಿ ಉತ್ತರ ಕೊಟ್ಟು ಎದ್ದು ನಿಂತಿದೆ. ಇಡೀ ಜಗತ್ತಿನೊಳಗೆ ಒಂದು ಬಲಾಢ್ಯ ಸಂಘಟನೆಯಾಗಿ ನಿಲ್ಲಲಿಕ್ಕೆ ಕಾರಣ ಅಂದರೆ ಅದರಲ್ಲಿ ಸ್ವಾರ್ಥ ಮನೋಭಾವ ಇಲ್ಲೇ ಇರೋದು, ಸಮಾಜಕ್ಕಾಗಿ ಬದುಕಬೇಕು ಅನ್ನೋಂಥ ಭಾವನೆ ಅದರಲ್ಲಿ ಇರೋದು. ಆ ಕಾರಣಕ್ಕಾಗಿ ಇವತ್ತು ಸಂಘ 100 ವರ್ಷ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜನೀಯ ಸರಸಂಘ ಚಾಲಕರು ಒಂದು ಕರೆಯನ್ನು ಕೊಟ್ಟರು. ಹಿಂದೂ ಸಮಾಜದಲ್ಲಿ ನಾವಿವತ್ತು ಮಾಡಬೇಕಾದ ಕೆಲಸ ಒಂದು ದೊಡ್ಡ ಕೆಲಸ ಇದೆ. ಪಂಚ ಪರಿವರ್ತನೆಯ ಕಾರ್ಯ ಆಗಬೇಕಾಗಿದೆ. ಏನು ಪಂಚ ಪರಿವರ್ತನೆ ಅಂದರೆ, ನಮ್ಮಲ್ಲಿ ಇರುವಂಥ 5 ವಿಷಯಗಳನ್ನು ಇಟ್ಕೊಂಡು ನಾವು ನಮ್ಮ ಮನೆಗಳಿಂದ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಈ ಪಂಚ ಪರಿವರ್ತನೆ ಕಾರ್ಯ ಪ್ರಾರಂಭ ಆಗಬೇಕು. ನಿಧಾನಕ್ಕೆ ಆ ಪರಿವರ್ತನೆಯ ಕಾರ್ಯದ ಮುಖಾಂತರ ನಮ್ಮ ಕೇರಿಗಳಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ ಅವೆಲ್ಲ ಮನೆಗಳಲ್ಲೂ ಈ ಪರಿವರ್ತನೆ ಕಾರ್ಯ ಬರಬೇಕು. ಏನಿದು ಪರಿವರ್ತನೆ ಕಾರ್ಯ ಅಂದರೆ, ಮೊದಲನೇದಾಗಿ ಸಾಮರಸ್ಯ ಗತಿವಿಧಿಯ ಕಾರ್ಯ. ಸಾಮರಸ್ಯ ಅಂದರೆ ಏನಂಗಾರೆ, ಇವತ್ತು ಯಾರು ಅಲ್ಪಸಂಖ್ಯಾತರು ಅಂತ ಅಂದ್ಕೊಂಡಿದ್ದಾರೆ ಅಥವಾ ಹೊರಗಿನವರು ಅಂತಾರೆ, ಅವರಲ್ಲಿ ಕೀಳು ಮನೋಭಾವನೆಯೂ ಇರಬಾರ್ದು. ನಾವು ಉಚ್ಚ ಅನ್ನೋಂಥ ಕೆಲವು ಜನ ಇದ್ದಾರೆ, ಅವರಲ್ಲಿ ನಾವು ಅತ್ಯಂತ ಶ್ರೇಷ್ಠ ಅನ್ನುವಂಥ ಭಾವನೂ ಇರಬಾರ್ದು. ಪ್ರತಿಯೊಬ್ಬರಲ್ಲೂ ಸಮಾನತೆ ಬರಬೇಕು. ಇದು ಸಾಮರಸ್ಯ. ಇವತ್ತು ನಾವು ನೋಡ್ತೇವೆ ಸಮಾಜದೊಳಗೆ ಅಸ್ಪೃಶ್ಯತೆ ಇನ್ನೂ ಅಳಿಸಿ ಹೋಗಿಲ್ಲ. ಇವತ್ತು ನಾವೆಲ್ಲ ಏನಾದರೂ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಉಚ್ಚ ಜಾತಿಯವರು ರಿಸರ್ವೇಷನ್ ಬಗ್ಗೆ ಹೇಳ್ತಾರೆ, ಅಲ್ಟ್ರಾಸಿಟಿ ಬಗ್ಗೆ ಹೇಳ್ತಾರೆ. ಇದು ಮಹಾಮೂರ್ಖತನ. ಅರೆ, ರಿಸರ್ವೇಷನ್ ಕೊಡಲೇಬೇಕು. ಯಾಕೆ ಕೊಡಬೇಕು? ಅನ್ಯಾಯ ಆಗಿದೆ ಅವರಿಗೆ. ಅವರ ಸಮಾನತೆ ಬರೋ ತನಕ ಇರಲೇಬೇಕು. ಒಂದು ಸಾರಿ ಈ ದೇಶದೊಳಗೆ ಸಮಾನತೆ ಬಂತು ಅಂದರೆ ಆವಾಗ ರಿಸರ್ವೇಷನ್ ತೆಗಿಲಿಕ್ಕೆ ಅಡ್ಡಿಲ್ಲ. ಆದರೆ ಸಮಾನತೆ ರಿಸರ್ವೇಷನ್ ಕೊಟ್ಟಿರೋದು ಇದಕ್ಕಾಗಿ. ಯಾಕೆ ಕೊಟ್ಟಿರೋದು ಅಂದರೆ ಅವರಿಗೆ ಅನ್ಯಾಯ ಆಗಿದೆ, ಅದು ಸಮಾನತೆ ಬರಬೇಕಾಗಿದೆ. ಆ ಕಾರಣಕ್ಕಾಗಿ ಕೊಟ್ಟಿರಲಾಗಿದೆ. ಸೊ ಅದನ್ನು ತರೋಣ, ಎಲ್ಲರೂ ಸೇರಿಕೊಂಡು ಆಮೇಲೆ ರಿಸರ್ವೇಷನ್ ತೆಗೆದಾಕೋಣ, ಏನು ಪ್ರಶ್ನೆನೇ ಇಲ್ಲ. ಅನ್ಯಾಯ ಆದಾಗ ನಾವು ಅವರಿಗೆ ಸಮಾನವಾದಂಥ ಗೌರವ ಕೊಡೋದಕ್ಕೋಸ್ಕರ ರಿಸರ್ವೇಷನ್ ಇರಲೇಬೇಕು. ಅರೆ, ಅವರಿಗೆ ಅನ್ಯಾಯ ಆದಾಗ ಅದನ್ನು ಹೋರಾಟ ಮಾಡೋದಕ್ಕೋಸ್ಕರ ಅಟ್ರಾಸಿಟಿ ಇರೋದು ವಿನಃ ಅವರಲ್ಲಿಯೂ ಕೆಲವು ಆ ಥರದ ಅನ್ಯಾಯ ಆಗದೇ ಇದ್ದಾಗೂ ಕೊಡುವಂಥ ಕೆಲವು ಕಾರಣಗಳನ್ನು ನಾವು ಕೊಡೋದು ಬೇಡ, ಬಿಟ್ಬಿಡೋಣ. ಅಟ್ರಾಸಿಟಿ ಆಯಿತು, ಇದು ರಿಸರ್ವೇಷನ್ ಬಿಟ್ಟು ನಾವು ಮಾತಾಡೋಣ. ನಾವು ಸಮಾನತೆ ತರಲಿಕ್ಕಾಗಿ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ? ಇತ್ತೀಚೆಗೆ ಬೆಂಡಿಗೇರಿ ಅನ್ನೋಂಥ ನಮ್ಮದೇ ಜಿಲ್ಲೆಯೊಳಗಿರುವಂಥ ಒಂದು ಗ್ರಾಮ. ಆ ಗ್ರಾಮದೊಳಗೆ ಒಬ್ಬ ಮನುಷ್ಯ ಬಾವಿಯ ನೀರನ್ನು ಮುಟ್ಟಿದ ಅಂತ ತಿಳ್ಕೊಂಡು ಅವನಿಗೆ ಅವನ ಮಲವನ್ನು ತಿನ್ನಿಸಿ ಕಂಬಕ್ಕೆ ಕಟ್ಟಿ ಹೊಡೆಯುವಂಥ ಪ್ರಯತ್ನ ನಡೀತು. ಇದೆಂಥ ಮೂರ್ಖತನ! ನಮ್ಮ ದೇಶದ ಅತ್ಯಂತ ತೀರ ಅನ್ಯಾಯ ಅಲ್ವಾ? ನಾವು ಮನುಷ್ಯರಾಗಿ ಮನುಷ್ಯನನ್ನು ಮನುಷ್ಯನ ಥರ ನಡೆಸ್ಕೊಳ್ಳೋದು ಬಿಟ್ಟು ನಾವು ಮನುಷ್ಯರನ್ನು ಪ್ರಾಣಿ ಥರ ನಡೆಸ್ಕೊಂಡ್ರೆ ಇಂಥ ಅಪರಾಧ ಮತ್ಯಾವುದೂ ಇಲ್ಲ. ಇದನ್ನು ನಾವು ಸಮಾನವಾಗಿ ತರಬೇಕಾಗಿದೆ. ಹಾಗೆ ತರಬೇಕಾದ್ರೆ ನಮ್ಮ ಮನೆಗಳಲ್ಲಿ ಏನು ಮಾಡಬೇಕಾಗಿದೆ? ನಾವು ನಮ್ಮ ಮನೆಗಳಲ್ಲಿ
ಎಲ್ಲರಿಗೂ ಮುಕ್ತ ಪ್ರವೇಶ ಕೊಡ್ತೇವೇನು? ಈ ಜಾತಿ ಅನ್ನುವಂಥ ವಿಷಯವನ್ನು ನಾವು ಮಾತಾಡದೇ ಇರೋದು. ನಮ್ಮ ಮುಂದಿನ ಪೀಳಿಗೆ ಜಾತಿ ಅನ್ನೋದು ಮರೆತು ಬಿಡಬೇಕು. ಅವರು ಈ ಹಿಂದೂ ಸಮಾಜದ ಒಂದು ಭಾಗ, ಈ ದೇಶದ ಮಣ್ಣಿನ ಮಕ್ಕಳು, ಮಾತೃಭೂಮಿಯ ಮಕ್ಕಳು ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿರಬೇಕು ವಿನಃ ಜಾತಿ ಅನ್ನುವಂಥ ವಿಷಯ ಅವ್ರ ಮನಸ್ಸಲ್ಲೇ ನನ್ನ ಜಾತಿ ಯಾವುದು ಅಂತ ಕೇಳಲಿಕ್ಕೆ ಅವನು ತಾಯಿ ಹತ್ರ ಬರ್ಬೇಕು. ನನ್ನ ಜಾತಿ ಯಾವುದಮ್ಮ, ಯಾರೋ ಕೇಳ್ತಾ ಇದ್ರು ನನ್ನ ಸ್ಕೂಲಲ್ಲಿ ಅಂತ ಅನ್ನುವಂಥ ಮಾತು ಅವರಿಂದ ಬರುವಂಥ ಸ್ಥಿತಿ ತರಬೇಕಾದ್ರೆ ನಮ್ಮ ಮಕ್ಕಳಲ್ಲಿ ಅದನ್ನು ಪೂರ್ಣವಾಗಿ ನಾವು ತುಂಬಬೇಕು. ಜಾತಿ ಅನ್ನುವಂಥ ವಿಷಯದ ಕಾಲಮ್ ಬ್ಲ್ಯಾಂಕ್ ಇಡಬೇಕು. ಜಾತಿ ಯಾವುದೂ ಇಲ್ಲ, ಮನುಷ್ಯ ಜಾತಿ ಅನ್ನುವಂಥ ಭಾವ ಇರಬೇಕು. ಹಿಂದೂ ಅಂದರೂ ಕೂಡ ಒಂದು ಜಾತಿ ಅಲ್ಲ, ಅದೊಂದು ಜೀವನ ಪದ್ಧತಿ. ಅದು ಹಿಂದೂ ಅಂದರೆ ಯಾವುದೇ ಧರ್ಮದ ಆಚರಣೆ ಅಲ್ಲ, ಪೂಜಾ ಪದ್ಧತಿ ಅಲ್ಲ. ಹಿಂದೂ ಅಂದರೆ ನಡವಳಿಕೆ, ಜೀವನ ಪದ್ಧತಿ. ಜಗತ್ತಿನೊಳಗೆ ಯಾವುದ್ಯಾವುದು ಒಳ್ಳೆಯದಿದೆ ಎಲ್ಲವೂ ಹಿಂದೂ ಇದೆ. ಧರ್ಮ ಅನ್ನೋದು ಒಂದೇ ಇರೋದು, ಹಿಂದೂ ಅನ್ನುವಂಥದ್ದು ಧರ್ಮ ಇರೋದು. ಉಳಿದದ್ದೆಲ್ಲವೂ ಮತಗಳು. ಇವತ್ತು ಇಸ್ಲಾಂ ಅಂತಿದೆ, ಅದು ಮತ. ಕ್ರೈಸ್ತ ಅಂತಿದೆ, ಅದು ಮತ. ಆದರೆ ಹಿಂದೂ ಮತ ಅಲ್ಲ, ಇದು ಧರ್ಮ. ಯಾಕಂದರೆ ಇದರೊಳಗೆ ನಾವು ಎಲ್ಲರನ್ನು ಸಮಾನವಾಗಿ ಕಾಣ್ತೇವೆ. ಉದಾಹರಣಾರ್ಥವಾಗಿ ನಮ್ಮ ಪೂಜಾ ಪದ್ಧತಿಗಳನ್ನು ತಗೊಂಡಾಗ ಯಾರೋ ಅಲ್ಲಿ ಶಿವನನ್ನು ಪೂಜೆ ಮಾಡಿದ್ರು, ನೀನು ಅದು ಪೂಜೆ ಮಾಡು. ನೀನು ವಿಷ್ಣುವನ್ನು ಪೂಜೆ ಮಾಡಿದೆ, ನೀನು ಪೂಜೆ ಮಾಡು. ನೀನು ಶಕ್ತಿ ಮಾತೆಯನ್ನು ಪೂಜೆ ಮಾಡ್ತೀನಿ, ನೀನು ಪೂಜೆ ಮಾಡು. ನೀನು ಅಲ್ಲಾನ ಪೂಜೆ ಮಾಡ್ತೀನಿ, ಮಾಡು. ನೀನು ಯೇಸುನ ಪೂಜೆ ಮಾಡ್ತೀನಿ, ಮಾಡು. ಇದಕ್ಕೆ ವಿರೋಧ ನಮ್ಮಲ್ಲಿಲ್ಲ. ಒಬ್ಬ ಮತ ಪ್ರಚಾರಕ ಹೇಳಿದಂಥದ್ದು ಮತ. ಇದು ಜೀವನ ಪದ್ಧತಿ. ಇದು ಮನುಷ್ಯ ಹೇಗೆ ಬದುಕಬೇಕು, ಏಕೆ ಬದುಕಬೇಕು ಅಂತ ತಿಳಿಸ್ಕೊಟ್ಟೋದೇ ಹಿಂದೂ ಧರ್ಮ. ಜಗತ್ತಿನೊಳಗೆ ಯಾವ್ದ್ಯಾವ್ದು ಒಳ್ಳೇದಿದೆ ಎಲ್ಲವೂ ಹಿಂದೂ ಧರ್ಮ ಮಾಡು ಅಂತ ಕೇಳ್ತೀವಿ ನಾವು. ಒಬ್ಬ ಭಿಕ್ಷುಕ ಬರ್ತಾನೆ, ಮನೆ ಬಾಗಿಲಿಗೆ ಬರ್ತಾನೆ, ಧರ್ಮ ಮಾಡ್ರಿ ಅಂತಾನೆ. ಏನು ಅಂದರೆ ನಾವು ದಾನವನ್ನು ಕೊಡೋದೇ ಧರ್ಮ. ತಂದೆ ಮಗ ಜಗಳಾಡಿದರೆ ಮಗನಿಗೆ ಹೇಳ್ತಾರೆ, ಮಗನೇ ಇದು ನಿನ್ನ ಧರ್ಮ ಅಲ್ಲ ಅಂದರೆ ಪುತ್ರನಿಗೊಂದು ಧರ್ಮ ಇದೆ. ತಂದೆಗೆ ಹೇಳ್ತಾರೆ, ತಂದೆ ಏನಾದರೂ ಕೆಟ್ಟದ್ದು ಮಾಡಿದರೆ ತಂದೆ ನೀನು ಪಿತಾ ನಿನ್ನ ಧರ್ಮ ಅಲ್ಲ, ನಿನ್ನ ತಂದೆ ಧರ್ಮ ಅಲ್ಲಪ್ಪ ಇದು, ನೀನು ಪಾಲನೆ ಮಾಡೋದು, ತಂದೆ ಧರ್ಮ ಪಾಲನೆ ಮಾಡು. ಉದಾಹರಣಾರ್ಥವಾಗಿ ರಾಜಧರ್ಮ ಅಂತಲೂ ಇದೆ, ರಾಜಧರ್ಮ ಇದೆ, ಶತ್ರು ಧರ್ಮನೂ ಇದೆ. ಶತ್ರು ಸುಧಾ ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಬೇಕು. ನಮ್ಮ ದೇಶದೊಳಗೆ ಶತ್ರುವಿನ ವರ್ತನೆ ಹೆಂಗಿತ್ತು? ಶ್ರೀರಾಮನ ಉದಾಹರಣೆ ಅದಕ್ಕೆ. ಶ್ರೀರಾಮ ಒಬ್ಬ ಆದರ್ಶ. ಒಬ್ಬ ರಾವಣ ಶತ್ರು ಆಗಿದ್ರೂ ಕೂಡ ಅವನು ಸತ್ತಾಗ ಅವನನ್ನು ತುಂಡ್ರಿಸಿ ಸಮುದ್ರಕ್ಕೆ ಎಸೀಲಿಲ್ಲ ರಾಮ. ಅವನನ್ನು ಮರ್ಯಾದೆಯಿಂದ, ಆ ಜ್ಞಾನಿಗೆ ಸರ್ವಸಮ್ಮತವಾದ ಗೌರವ ಕೊಡಬೇಕಂತ ಚಂದ್ರನ ಕಟ್ಟಿಗಳೊಳಗೆ ಆತನ ದಹನ ಮಾಡ್ತಾನೆ. ಆ ಧರ್ಮವನ್ನು ನಾವು ಪಾಲನೆ ಮಾಡಬೇಕಾಗಿ. ಸೊ ಇದಕ್ಕೆ ನಾವು ಧರ್ಮ ಅಂತ ಕರಿತೀವಿ. ಈ ಧರ್ಮ ಅಂದರೆ ಏನು? ಇವತ್ತು ಮನುಷ್ಯ ಧರ್ಮ ನಾವು ಪಾಲನೆ ಮಾಡಬೇಕಾದ್ರೆ ಎಲ್ಲರನ್ನ ಮನುಷ್ಯರನ್ನಾಗಿ ಕಾಣಬೇಕಾಗಿದೆ. ನಮ್ಮ ಅಡುಗೆ ಮನೆಯವರಿಗೆ ನಾವು ಪ್ರತಿಯೊಬ್ಬರಿಗೂ ಪ್ರವೇಶ ಕೊಡ್ತೀವೇನು? ಯಾವುದೇ ವ್ಯಕ್ತಿ ಬಂದರೂ ಕೂಡ ನಾವು ಅವನನ್ನು ಸ್ವಾಗತ ಮಾಡ್ತೇವೇನು? ಅವನನ್ನು ಅತ್ಯಂತ ಅತಿಥಿ ಸತ್ಕಾರದೊಂದಿಗೆ ಕರೆದು ಕೂಡಿಸ್ತೇವೇನು? ನಮ್ಮ ಮನೆಯೊಳಗೆ ಅವನಿಗೆ ಆದರ ಸತ್ಕಾರ ಸಿಗುತ್ತೇನು? ಒಬ್ಬ ಭಿಕ್ಷುಕ ಬಂದರೂ ಸಹ ನಾವು ಒಳಗೆ ಕರೆದು ಹಾಕ್ತೇವೇನು? ಒಳ್ಳೆಯದನ್ನೇ ಹಾಕ್ತೇವೇನು? ಅರೆ ಅವನು ಮನುಷ್ಯನೇ ಇದ್ದಾನೆ, ಮುಟ್ಟಿಸ್ಕೊಳ್ದೇ ಇರುವಂಥ ಪ್ರಶ್ನೆನೇ ಇಲ್ಲ. ಇನ್ನೇನೋ ಅವನು ಸ್ವಚ್ಛತೆ ಇಲ್ಲ, ಆ ಕಾರಣಕ್ಕಾಗಿ ನಾವು ಮಾಡ್ತಿರ್ಬೋದು. ಅರೆ ಅವನನ್ನು ಸ್ವಚ್ಛತೆ ಆಗೋದಕ್ಕಾಗಿ ನಾವು ಎಜುಕೇಟ್ ಮಾಡೋಣ, ಅವನಿಗೆ ಶಿಕ್ಷಣ ಕೊಡೋಣ, ಚೆನ್ನಾಗಿರಬೇಕು ಅನ್ನೋಂಥ ಶಿಕ್ಷಣ ಕೊಡೋಣ. ಆದರೆ ಇನ್ನೊಬ್ಬರ ಬಗ್ಗೆ ಭೇದ ಭಾವ ಇದು ಸಲ್ಲದು. ಇದು ಸಮಾನತೆಯನ್ನು ನಮ್ಮ ಮಕ್ಕಳಿಗೆ ಹೇಳಿ ನಾವು ಮನೆಯಲ್ಲಿ ತರಬಹುದಾ? ನಮ್ಮ ಮನೆಯೊಳಗೆ ನಾವು ಜಾತಿಯ ವಿಷಯ ಮಾತಾಡೋಂಗಿಲ್ಲ. ಯಾವುದೇ ವ್ಯಕ್ತಿ ಬಂದರೂ ಅವನು ಯಾವ ಜಾತಿ ಅನ್ನೋದು ಕೇಳೋ ಪ್ರಶ್ನೆ ನಮ್ಮಲ್ಲಿ ಬರಬಾರ್ದು. 12ನೇ ಶತಮಾನದಲ್ಲಿ ಒಬ್ಬ ಬಸವಣ್ಣ ನಮ್ಮಲ್ಲಿ ಆಗೋದ ಎಂಥ ಶ್ರೇಷ್ಠವಾದಂಥ ಸಂತಾತ ಹೇಳ್ತಾನೆ, ಇವನಾರವನೆನ್ನೆನಿಸಿದರಯ್ಯ, ಇವ ನಮ್ಮವನೆನ್ನೆನಿಸಯ್ಯ, ಕುಳದ ಸಂಗಮ ದೇವ ನಿಮ್ಮ ಮನೆಯ ಮಗನೆನ್ನೆನಿಸಯ್ಯ. ಈ ಧೋರಣೆಯಿಂದ ನಾವು ಮುಕ್ತ ಆಗಬೇಕಾಯ್ತು. ಬರಬೇಕಾದಂತಹ ವ್ಯಕ್ತಿಯನ್ನು ನಾವು ಸ್ವಾಗತ ಮಾಡಬೇಕು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಪ್ರವೇಶ ಕೊಡಬೇಕು. ನಾವು ಯಾವುದೇ ವ್ಯಕ್ತಿಗೆ ಹತ್ತಿರ ಹೋದಾಗ ಜಾತಿಯಿಂದ ಅವನು ನೋಡೋದಲ್ಲ, ಅವನ ವ್ಯಕ್ತಿತ್ವದಿಂದ ನೋಡಬೇಕು. ಇದು ಮೊದಲೇದು. ಇದಕ್ಕೆ ಸಾಮರಸ್ಯ ಅಂತ ನಾವು ಕರಿತೀವಿ. ಈ ಸಾಮರಸ್ಯ ಯಾಕೆ ಮಾಡಬೇಕಾಗಿದೆ? ಇವತ್ತು ಅಸ್ಪೃಶ್ಯ ಅಂತ ತಿಳ್ಕೊಂಡಂಥ ವ್ಯಕ್ತಿಗಳು ಮತ್ತು ಅಸ್ಪೃಶ್ಯರು ಅಂತ ತಿಳಿದುಕೊಂಡಂಥ ವ್ಯಕ್ತಿಗಳು ಇಬ್ಬರು ಸಮಾನವಾಗಿ ಒಂದು ಕಡೆಗೆ ಬರಬೇಕಾಗಿದೆ. ಅವರಲ್ಲಿ ಜಾತಿ ನಿರ್ಮೂಲನೆ ಆಗಿ ಸಮಾನವಾಗಿ ಬರಬೇಕಾಗಿದೆ. ಅವರನ್ನು ನಾವು ಮನೆಗೆ ಕರೀಬಹುದಾ ಊಟಕ್ಕೆ? ನೋಡಿ, ಎಷ್ಟು ಕಡೆಗೆ ನಾವು ನಮ್ಮ ಎಲ್ಲ ಸಂಬಂಧಿಕರನ್ನು ಕರಿತೇವೆ, ಮದುವೆ ಕರಿತೀವಿ, ಸಮಾರಂಭ ಕರಿತೀವಿ. ಆದರೆ ನಮ್ಮ ಮನೆ ಎದುರುಗಡೆ ಕಸ ಗುಡಿಸೋನು ಕರಿತೇವೆ ನಾವು ಸಮಾರಂಭಕ್ಕೆ. ಇದಕ್ಕೆ ಆಗಬೇಕು. ಅರೆ ಆ ಕಸ ಗುಡಿಸೋ ಕೆಲಸ ಸುದ ಶ್ರೇಷ್ಠವಾದ ಕೆಲಸ ಮಾಡ್ಯಾನ ಅವನು, ಮಾಡ್ತಾನೆ, ಸೇವೆ ಮಾಡ್ತಾನೆ ಅವನು. ಆ ಕಸ ಗುಡಿಸೋದಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯದ ಏನದನ್ನ? ನಾವು ಮಾಡದೇ ಇರೋಂಥ ಕೆಲಸ ಆತ ಮಾಡ್ತಾನೆ, ನಾವು ದೇವರಾಗ್ಬೇಕು ತಾನೆ. ಉದಾಹರಣೆ, ತಾಯಿ ತನ್ನ ಮಗುವನ್ನು ಬೆಳೆಸ್ಬೇಕಾದ್ರೆ ಆ ಮಗುವನ್ನು ಬೆಳೆಸ್ಬೇಕಾದ್ರೆ ಆಕಿ ತೊಟ್ಟಲಲ್ಲಿ ಇಟ್ಕೋತಾಳೆ, ಮುದ್ದು ಕೊಡ್ತಾಳೆ. ಒಂದ್ಸರಿ ಆಕಿ ಕೆಲಸ ಮಾಡ್ಬೇಕಾದ್ರೆ ತೊಟ್ಟಲಲ್ಲಿ ಮಗು ಎದ್ದು ಆಟ ಆಡ್ತದೆ, ನಿಧಾನಕ್ಕೆ ಎಲ್ಲವೂ ಅಲ್ಲೇ ಮಾಡ್ತದೆ, ಸಂಡಾಸು ಮಾಡ್ತದೆ. ಮಾಡಿದ ಮೇಲೆ ಕೈನೂ ಆಡಿಸ್ತದೆ, ಕೆಲವೊಂದು ಸರಿ ಕೈ ಆಡಿಸಿದ ಬಾಯಿಗೆ ಹೋಗಿರ್ತದೆ, ಕೆಲವೊಂದು ಸರಿ
ಆದರೆ ತಾಯಿ ಬಂದು ಏನು ಹೇಳ್ತಾಳೆ, ಛೀ ಕಳ್ಳ ಅಂಥೇಳಿ ಅವನಿಗೆಲ್ಲ ಒರೆಸಿ ಆ ಮಗುವನ್ನು ಸ್ವಚ್ಛಗೊಳಿಸಿ ತಾಯಿ ಎಜುಕೇಟ್ ಮಾಡ್ತಾಳೆ. ಇದು ಹೊಲಸು, ಇದು ಮುಟ್ಟಬಾರ್ದು ಅಂಥ ತಾಯಿ ಹೊಲಸನ್ನು ತೆಗೆದಂಥ, ನನ್ನ ಹೊಲಸನ್ನು ತೆಗೆದಂಥ ತಾಯಿ ದೇವರಾಗಬೇಕಾರೆ ಊರಿನ ಹೊಲಸನ್ನು ತೆಗೆದವನು ಯಾಕೆ ದೇವರಾಗಬಾರ್ದು? ಈ ಧೋರಣೆ ನಮ್ಮಲ್ಲಿ ಬರಬೇಕಾಗಿದೆ. ಸೊ ಇದು ಸಾಮರಸ್ಯ. ಈ ಸಾಮರಸ್ಯವನ್ನು ಇದು ಮೊದಲೇದು ಪಂಚ ಪರಿವರ್ತನೆ ಒಳಗೆ ಮೊದಲೇ ಪರಿವರ್ತನೆ ಇದು ನಮ್ಮ ಮನೆಗಳಲ್ಲಿ ಆಗಬೇಕಾಗಿದೆ. ಮನೆಗಳಲ್ಲಿ ಆಗಬೇಕು. ನಿಧಾನಕ್ಕೆ ಇದನ್ನು ನಮ್ಮ ಮಿತ್ರರೊಂದಿಗೆ, ನಮ್ಮ ಸಂಬಂಧಿಕರೊಂದಿಗೆ, ನಮ್ಮ ಕೇರಿಗಳಲ್ಲಿ ಈ ಧೋರಣೆಯನ್ನು ತರುವಂಥ ಪ್ರಯತ್ನ ನಮ್ದು. ಇದು ಒಂದನೇದು. ಇನ್ನು ಎರಡನೇದು, ಇವತ್ತು ಇಡೀ ದೇಶ ಪರ್ಯಾವರಣಕ್ಕಾಗಿ ಹಪಹಪಿಸ್ತಾ ಇದೆ. ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಕೊಟ್ಟ. ನಮಗೆ ಗಿಡ ನಿರ್ಮಾಣ ಮಾಡಿಕೊಟ್ಟ, ವಾಯು ನಿರ್ಮಾಣ ಮಾಡಿಕೊಟ್ಟ, ನೀರು ನಿರ್ಮಾಣ ಮಾಡಿಕೊಟ್ಟ, ಭೂಮಿಯನ್ನು ಕೊಟ್ಟ, ಆಕಾಶ ಕೊಟ್ಟ. ಪಂಚಮಹಾಭೂತಗಳನ್ನು ದೇವರು ನಮಗೆ ಪಾಲಿಸಿದ. ಆ ಪಂಚಭೂತ ಮನುಷ್ಯನಲ್ಲೂ ಇದೆ. ಇಂಥ ಪಂಚಭೂತ ಇಲ್ಲದೆ ಹೋದರೆ ಕಲ್ಪನೆ ಮಾಡ್ಕೊಳ್ಳಿ ಏನಾಗ್ತದೆ ಮನುಷ್ಯನ ಸ್ಥಿತಿ. ಮನುಷ್ಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಪಂಚಭೂತಗಳನ್ನು ಕೊಟ್ಟಂಥ ದೇವರು ಯಾವ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ, ನಮ್ಮ ಮುಂದಿನ ಪೀಳಿಗೆ ಅದೇ ರೂಪದಲ್ಲಿ ನಾವು ಕೊಡಬೇಕಾಗಿದೆ. ಈ ಸಮಾಜದೊಳಗೆ ಈ ನಿಸರ್ಗವನ್ನು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಅನುಭವಿಸ್ಬೇಕು ವಿನಃ ಹೀರೋದಲ್ಲ. ಈ ನಿಸರ್ಗವನ್ನು ಹೀರೋದಲ್ಲ. ಉದಾಹರಣೆ, ನಮ್ಮ ಹತ್ರ ನೀರಿದೆ ಅಂದರೆ ಅದು ಹೆಂಗೆ ಬೇಕಂಗೆ ಬಳಕೆ ಮಾಡೋದಲ್ಲ. ಅರೆ ಪಕ್ಕದಲ್ಲೇ ಕೆರೆ ಇದೆ ಅದಕ್ಕಾಗಿ ನಾನು ಸುರಿತೀನಿ ಅಂದ್ರೆ ಅಲ್ಲ. ಅರೆ ನಿನ್ನ ಹತ್ರ ಎಷ್ಟು ಬೇಕು ನಿನಗೆ. ನಮ್ಮ ಪರಿಸರದಲ್ಲಿರುವಂಥ ಈ ಪಂಚಮಹಾಭೂತಗಳನ್ನು ನಾವು ಉಳಿಸ್ಬೇಕಾಗಿದೆ. ಪಂಚಮಹಾಭೂತಗಳು ಏನೇನಿದೆ, ಆಕಾಶದಲ್ಲಿ ಸುಧಾ ನಾವು ಇವತ್ತು ಪ್ರದೂಷಣ ಮಾಡ್ತಾ ಇದ್ದೀವಿ. ಯಾವ ರೀತಿ ಪ್ರದೂಷಣ ಮಾಡ್ತಾ ಇದ್ದೀವಿ? ನಮ್ಮ ಫ್ರಿಡ್ಜ್ಗಳಿಂದ ಹೋಗ್ತಿರುವಂಥ ಕೊಳೆ, ನಮ್ಮ ಗಾಡಿಗಳಿಂದ ಹೋಗ್ತಿರುವಂಥ ಕೊಳೆ, ನಮ್ಮ ಪ್ಲಾಸ್ಟಿಕ್ಕನ್ನು ಸುಡುವಂಥ ಕೊಳೆ, ಇದೆಲ್ಲವೂ ಮೇಲೆ ಹೋಗಿ ಪರಿಸರದಲ್ಲಿ ಏನಾಗ್ತಾ ಇದೆ, ನಮ್ಮ ಓಝೋನ್ ಪದರಕ್ಕೆ ಧಕ್ಕೆ ಆಗ್ತಾ ಇದೆ. ಹಾಗಾದರೆ ಈ ಓಝೋನ್ ಪದರ ಮುಚ್ಚೋದು ಹೇಗೆ ಅಂದರೆ, ನನ್ನ ಪಾತ್ರ ಏನು ಮಾಡ್ಬೋದು? ನಾನು ವಾರಕ್ಕೆ ಒಂದು ದಿವಸ ನನ್ನ ಗಾಡಿಯನ್ನು ಬಳಸದೇ ಇರ್ಬೋದಾ? ವಾರಕ್ಕೆ ಒಂದು ದಿವಸ ನಾನು ಅಗ್ನಿಹೋತ್ರವನ್ನು ಮಾಡ್ಬೋದಾ? ವಾರಕ್ಕೆ ಒಂದು ದಿವಸ ನಾನು ಪರಿಸರ ಸಂರಕ್ಷಣೆಗಾಗಿ, ಆಕಾಶದ ಸಂರಕ್ಷಣೆಗಾಗಿ ನನ್ನ ವಾಹನಗಳಿಂದ ಮುಕ್ತನಾಗ್ತೀನಿ, ನನ್ನ ಫ್ರಿಡ್ಜ್ಗಳನ್ನು ಬಂದ್ ಮಾಡ್ತೀನಿ. ಈ ಧೋರಣೆಯನ್ನು ಇಟ್ಕೋಬೋದಾ? ಇದು ಒಂದು ಸಣ್ಣ ಅಲ್ಪ ಕಾಣಿಕೆ. ಹೇಗೆ ಅಳಿಲು ಸೇವೆ ಮಾಡ್ತು, ಸಣ್ಣ ಹಳ್ಳನ್ನು ಹೋಗಿ ಆ ಸಮುದ್ರದ ಮೇಲೆ ಹಾಕಿದ್ದಕ್ಕಾಗಿ ರಾಮ ಆತನ ಬೆನ್ನ ಮೇಲೆ ಸವರ್ತಾನೆ. ಅರೆ ಎಷ್ಟು ಅದ್ಭುತ ಕೆಲಸ ಮಾಡಿದ್ವಿ. ಅಳಿಲಿನ ಪಾಲಿನ ಸೇವೆಯನ್ನು ನಾವು ಮಾಡ್ಬೋದಾ? ಅರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ರೀ ಅಂತ ಅನ್ನೋದಕ್ಕಿಂತ ನಾ ಮಾಡ್ತೀನಿ ಮೊದಲು. ಇದು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಜಲವನ್ನು ಕಡಿಮೆ ಮಾಡಬೇಕು. ನಮ್ಮ ನಳದ ಮೇಲೆ ಎರಡನೇ ಕೈ ಇರಬೇಕು. ಒಂದು ಕೈ ನಳದ ಕೆಳಗಿದ್ದಾಗ ಮಾತ್ರ ಈ ನಳ ಚಾಲು ಮಾಡಬೇಕು. ಕೈ ಹೊರಗೆ ಬಂದರೆ ಈ ನಳ ಬಂದ್ ಮಾಡಬೇಕು. ನಾವೇನು ಮಾಡ್ತೀವಿ, ನಳ ಚಾಲು ಇಟ್ಟು ಹಿಂಗೆ ಕೈ ತೊಳಿಲಿಕ್ಕೆ ಹೋಗ್ತೀವಿ, ಹಿಂಗೆ ತೆಗೆದ ಮೇಲೆ ಅದು ಚಾಲು ಇರ್ತದೆ. ಇದಲ್ಲ, ಜಲ ಸಂರಕ್ಷಣೆ ಆಗಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಜಲ ಕೊಡಬೇಕಾಗಿದೆ. ನಾವು ಹಿಂಗೆ ಜಲ ಬಳಕೆ ಮಾಡ್ಕೋತ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ನೀರು ಸಿಗುವುದಿಲ್ಲ. ನೀರಿಗಾಗಿ ಯುದ್ಧ ಆಗುವಂಥ ಪರಿಸ್ಥಿತಿ ಬರೋದಿದೆ. ಸೊ ನೀರು ಇರುವಂಥ ಒಳ್ಳೆಯ ಶುದ್ಧ ನೀರು ಇಡೀ ಜಗತ್ತಿನೊಳಗೆ ಇರುವಂಥ ನೀರಿನೊಳಗೆ ಬರೀ 3% ಮಾತ್ರ ಒಳ್ಳೆಯ ನೀರಿದೆ. 100% 3% ಮಾತ್ರ ಇದೆ. ಆ 3% ಉಳಿಕೆ ಮಾಡೋದು ಬೇಡವಾ? ಇದು ಒಂದನೇದಾದರೆ. ಎರಡನೇದ್ದು, ಅತ್ಯಂತ ಹೀನವಾದಂಥ ಪ್ಲಾಸ್ಟಿಕ್ನಿಂದ ಮುಕ್ತ ಆಗಬೇಕಾಗಿದೆ. ನಾವು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ, ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಕೈ ಚೀಲವನ್ನು ತೊಗೊಂಡು ಹೋಗ್ತೇವ, ಆ ಚೀಲಗಳಲ್ಲಿ ವಸ್ತುವನ್ನು ಹಾಕೊಂಡು ಬರ್ತೀವ. ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತೀವ ನಾವು. ಅಕಸ್ಮಾತ್ ಇನ್ನೇನಾದ ಅನಿವಾರ್ಯ ಕಾರಣಗಳಾಗಿ ಪ್ಲಾಸ್ಟಿಕ್ ಬಂದರೆ ಅದನ್ನು ಮಡಿಚಿಟ್ಟು ವಾಪಸ್ ನಾವು ಅವ್ರಿಗೆ ಕೊಡ್ತೇವ. ಪ್ಲಾಸ್ಟಿಕ್ನಿಂದ ಮುಕ್ತಿ ಪಡಿಬೇಕಾಗಿದೆ. ಪ್ಲಾಸ್ಟಿಕ್ನಿಂದ ಹಾನಿ ಎಷ್ಟು ಕೆಟ್ಟದ್ದಿದೆ. 12 ವರ್ಷಗಳ ಕಾಲ ಪ್ಲಾಸ್ಟಿಕ್ ಕೊಳೆಯಲ್ಲ, ಅದು ಭೂಮಿಯನ್ನು ಹಾಳು ಮಾಡ್ತದೆ, ವಿಷವನ್ನು ಉತ್ಪಾದನೆ ಮಾಡ್ತದೆ. ಅಂಥ ಪ್ಲಾಸ್ಟಿಕ್ ಬೇಕಾ? ನಾವು ಪ್ಲಾಸ್ಟಿಕ್ನಲ್ಲಿ ಆಹಾರವನ್ನು ಹಾಕಿ ತೊಗೊಂಡು ಬರ್ತೀವಿ, ಆ ಆಹಾರದ ಚೀಲವನ್ನು ಹೊರಗೆ ಎಸಿತೀವಿ. ನಮ್ಮ ಗೋವುಗಳ ಆ ಆಹಾರ ಪೊಟ್ಟನ್ನು ತಿಂದು ಸತ್ತೋಗ್ತವೆ. ಗೋವು, ದನಗಳು, ಪ್ರಾಣಿಗಳು ಸಾಯೋದ್ರಿಂದ ನಾವು ಪ್ರಾಣಿ ಹತ್ಯೆ ಮಾಡಿದಂಥ ಕ್ರಮ ನಮಗೆ ಹತ್ತುದಿಲ್ಲೇನು? ಸೊ ಪ್ಲಾಸ್ಟಿಕ್ನಿಂದ ಮುಕ್ತಿ ಆಗಬೇಕು. ಮೂರನೇದು, ಪ್ರತಿ ವರ್ಷವೂ ಒಂದು ಗಿಡವನ್ನು ನಾನು ನೆಡ್ತೇನೆ. ಆ ಗಿಡವನ್ನು ಸಂರಕ್ಷಣೆ ಮಾಡ್ತೀನಿ. ಬರೀ ನೆಟ್ಟು ಸುಮ್ಮನಾಗಲ್ಲ, ನೆಟ್ ಮೇಲೆ ಅದನ್ನು ದೊಡ್ಡದಾಗೋ ತನಕ ನಾನು ಕಾಯ್ತೀನಿ. ನನ್ನ ಮನೆಯೊಳಗಿರುವಂಥ ಸುತ್ತು ಕಡೆ ಇರುವಂಥ ಪರಿಸರವನ್ನು ತುಂಬ ಚೆನ್ನಾಗಿ ಬೆಳೆಸ್ತೀನಿ. ನನ್ನ ಗಿಡ, ನನ್ನ ಮನೆ ಪೂರ್ತಿ ಹಸಿರು ಮನೆ ಮಾಡ್ತೀನಿ ನಾನು. ನನ್ನ ಮನೆಯ ಎದುರುಗಡೆ ಪಕ್ಷಿಗಳಿಗೆ ಆಹಾರವನ್ನು ಇಡ್ತೀನಿ ನಾನು. ಕಾಳುಗಳನ್ನ ಇಡ್ತೀನಿ, ಅಕ್ಕಿ ಕಾಳನ್ನು ಇಡ್ತೀನಿ, ಪಕ್ಷಿಗಳಿಗೆ ಕುಡಿಯೋ ನೀರನ್ನು ಇಡ್ತೀನಿ. ಇದು ಮಾಡಿದರೆ ಸಾಕು. ಈ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಾವು ತುಂಬಬೇಕಾಗಿದೆ. ಪರಿಸರದ ಸಂರಕ್ಷಣೆ ಆಗಬೇಕಾಗಿದೆ. ಇಡೀ ದೇಶದ ಪರಿಸರ ಇವತ್ತು ಎಷ್ಟು ಕೆಟ್ಟು ಹೋಗಿದೆ ಅಂದರೆ, ಪರಿಸರ ಅಷ್ಟೇ ಅಲ್ಲ, ಭೂಮಿ ಸುಧಾ ಕೆಡ್ತಾ ಇದೆ.
ಭೂಮಿ ಸಹ ಪರಿಸರದ ಒಂದು ಭಾಗ. ನನ್ನ ಪಾತ್ರ ಏನಪ್ಪ ಅಂದರೆ ಪರಿಸರದ ಸಂರಕ್ಷಣೆಗಾಗಿ ನನ್ನ ಮನೆಯನ್ನು ನಾನು ಹಸಿರು ಮನೆ ಮಾಡ್ತೀನಿ, ಪರಿಸರ ಸಂರಕ್ಷಣೆಗಾಗಿ ಹೋಗು. ನನ್ನ ಮನೆಯೊಳಗೆ ಪ್ಲಾಸ್ಟಿಕ್ ಮುಕ್ತ ಮಾಡೋದಲ್ಲೇ ನನ್ನ ಕೇರಿ ಒಳಗೆ ನಾನು ಎಲ್ಲರಿಗೂ ಇದ್ರ ತಿಳುವಳಿಕೆ ಕೊಟ್ಟು ಬಂದ್ ಮಾಡಿಸ್ತೇನೆ. ಆಗ ಮಾತ್ರ ನಾವೇನಾದ್ರು. ಇದು ಎರಡನೇ ಭಾಗ. ಇನ್ನು ಮೂರನೇದು, ಒಂದನೇದು ನಾವು ಸಾಮರಸ್ಯ ಗತಿವಿಧಿನ ತಿಳ್ಕೊಡಿ, ಸಾಮರಸ್ಯವನ್ನು ತರೋದು ಸುಳ್ಳೆ. ಎರಡನೇದಾಗಿ ಪರಿಸರ ಸಂರಕ್ಷಣೆ. ಇನ್ನು ಮೂರನೇದು ಬಹಳ ಮಹತ್ವದಂದರೆ ಸ್ವದೇಶಿ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೋಬೇಕು. ಮೂರನೇ ವಿಷಯ ಇದು. ಏನು ಸ್ವದೇಶಿ ಜೀವನ ಶೈಲಿ ಅಂದರೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಜೀವನ ಶೈಲಿನೇ ಸ್ವದೇಶಿ ಆಗಬೇಕು. ನಾನು ಕನ್ನಡದಲ್ಲಿ ಸಹಿ ಮಾಡ್ಲಿಕ್ಕೆ ಶುರು ಮಾಡ್ತೇನಾ? ನನ್ನ ಆಮಂತ್ರಣ ಪತ್ರಿಕೆಯನ್ನು ಕನ್ನಡದಲ್ಲೇ ಮಾಡ್ತೇನಾ? ನನ್ನ ಮಾತನ್ನ ಕನ್ನಡದಲ್ಲೇ ಮಾತಾಡ್ತೇನಾ? ಸಾಧ್ಯವಾದಷ್ಟು ಕನ್ನಡದ ಬಳಕೆಯನ್ನು ಮಾಡ್ತೇನಾ? ನನ್ನ ಜೀವನ ಪದ್ಧತಿ, ನನ್ನ ವೇಷಭೂಷ ಸ್ವದೇಶಿಯಾಗಿರ್ತದ? ನನ್ನ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಹಾಕಿ ಬಟ್ಟೆ ಹರಿದದ್ದು ಹಾಕಿ ಆ ಕಡೆ ಕರ್ಕೊಂಡು ಹೋಗೋ ಬದಲಾಗಿ ಅರೆ ನಾನು ಒಳ್ಳೊಳ್ಳೆಯ ಬಟ್ಟೆಗಳು ನಮ್ಮ ದೇಶದಲ್ಲಿ ಇಲ್ವಾ? ಇವತ್ತು ಮದುವೆಗಳನ್ನು ನಾವು ಹೇಗೆ ಮಾಡ್ತೀವಿ ಯೋಚನೆ ಮಾಡಿ ಸ್ವಲ್ಪ. ನಮ್ಮ ಮಕ್ಕಳಿಗೆ ನಾವು ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಸಹ ಟೈ ಹಾಕಿ ಕಳಿಸ್ತೀವಿ. ಟೈ ಹಾಕೋದು ತಪ್ಪಂತ ಹೇಳಲ್ಲ, ಆದರೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆಯಾ? ಹುಟ್ಟುಹಬ್ಬಗಳ ಆಚರಣೆಗಳನ್ನು ಹೇಗೆ ಮಾಡ್ತೀವಿ ನಾವು? ಕೇಕ್ ಕಟ್ ಮಾಡಿ ಆಚರಿಸ್ಬೇಕಾ ಹುಟ್ಟುಹಬ್ಬಗಳನ್ನು? ಇವತ್ತು ಕೇಕ್ ಎಷ್ಟು ಹಾಸು ಹೊಕ್ಕಾಗಿದೆ ಅಂದರೆ ಸತ್ತದ್ದಕ್ಕೊಂದು ಬಿಟ್ಟು ಎಲ್ಲದಕ್ಕೂ ಕೇಕ್ ತರ್ತಾರೆ. ಶ್ರದ್ಧಾಂಜಲಿ ಮಾಡೋದಕ್ಕೊಂದು ತರಲ್ಲ, ಉಳಿದದ್ದು ಕೆಲವು ಇದು ಅವಶ್ಯಕತೆ ಇದೆಯಾ? ಆ ಮೇಣಬತ್ತಿಯನ್ನು ಊದೋ ಅವಶ್ಯಕತೆ ಇದೆಯಾ? ಇದು ಒಂದೇ ಅಲ್ಲ, ಹಲವಾರು ನಮ್ಮ ಮನೆಗಳಲ್ಲಿ ಹೇಗೆ ಹೋಗಿದೆ ಅಂದರೆ ವಿದೇಶಿಯ ಸಂಸ್ಕೃತಿ ನಿಧಾನಕ್ಕೆ ಹೋಗ್ತಾ ಇದೆ. ಹೆಂಗಂದ್ರೆ ಎಲ್ಲ ಗಂಡಸರು ಅಂಕಲ್ ಆಗಿದ್ದಾರೆ, ಎಲ್ಲ ಹೆಂಗಸರು ಅಂಟಿ ಆಗಿದ್ದಾರೆ, ಭಾರತ ಇಂಡಿಯಾ ಆಗಿದೆ, ಅಮ್ಮ ಮಮ್ಮಿ ಆಗಿದ್ದಾಳೆ, ಅಪ್ಪ ಡ್ಯಾಡಿ ಆಗಿದ್ದಾನೆ. ಮಮ್ಮಿ ಅಂತ ಅನ್ಸ್ಕೊಳ್ಳೋದು ಇಷ್ಟನಾ ಎಲ್ಲರಿಗೂ? ಇದಕ್ಕೊಂದು ಉದಾಹರಣೆ. ನಾನು ಎಲ್ಲ ಬಹಳಷ್ಟು ಕಡೆಗೆ ಹಿಂದುಳಿದ ಕೇರಿಗಳಲ್ಲಿ ನನ್ನ ಕೆಲಸ. ಅಲ್ಲಿ ನಾನು ಎಲ್ಲರ ಜೊತೆಗೆ ಕೂಡ್ಕೊಂಡು ಮಾತಾಡಿ ಅಲ್ಲಿಯ ಕೊರತೆಗಳನ್ನು ಗಮನಿಸಿ ಅಲ್ಲಿ ಸೇವಾ ಕಾರ್ಯಗಳನ್ನು ಮಾಡೋ ದೃಷ್ಟಿಯಿಂದ ನಾನೆಲ್ಲ ಹೋಗ್ತಿರ್ತೀನಿ. ಒಂದು ಕಡೆಗೆ ಹೋದಾಗ ಒಬ್ಬ ಸ್ವಯಂ ಸೇವಕನ ಮನೆಗೆ ಹೋಗಿದ್ದೆ. ಆ ಮಗು ಹೊರಗೆ ಹೋಗಿತ್ತು, ಸುಮಾರು 5ನೇ 6ನೇ ತರಗತಿ ಮಗು. ಅದು ಹೊರಗೆ ಹೋಗಿ ಶಾಲೆಯಿಂದ ಬರಬೇಕಿತ್ತದು. ನಾನು ಆ ಮಗು ಸಲುವಾಗಿ ಹೋಗಿದ್ದೆ. ಅವ್ರ ತಾಯಿ ಅಂದರು ಇನ್ನೊಂದು 5 ನಿಮಿಷಕ್ಕೆ ಬರ್ಬೋದು, ಕೂತ್ಕೊಡ್ರಿ ಇದ್ರು. ನಾನು ಕೂತ್ಕೊಂಡೆ. ಆ ಮಗು ಬಂತು, ಅಲ್ಲಿಂದ ಓಡಿ ಬಂತು, ನೋಡ್ತಾ ಇದ್ದೀನಿ. ಬಂದು ಅಮ್ಮನ ತಪ್ಕೊಂಡು ಅಮ್ಮ ಅಂತ ಹೇಳಿ ತಪ್ಕೊಂತು. ತಕ್ಷಣ ಅವಳು ಸರಿಸಿ ಒಂದು ಕಪಾಳಿಗೆ ಹೊಡೆದು, ಮಗನೇ, ನಾನು ಮನೆ ಪಾತ್ರೆ ತೊಳೆದು ಎಲ್ಲರ ಬಟ್ಟೆ ಒಗೆದು ಕೆಲಸ ಮಾಡಿ ಗಳಿಸಿ ನಿನ್ನನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಿ ಅವ್ವ ಅಂತ ಕರಿತಿ, ಮಮ್ಮಿ ಅಂತ ಕರಿಯೋಕ್ಕಾಗಲ್ಲ? ಒಬ್ಬ ಪಾತ್ರೆ ತೊಳೆಯೋಳ ಪರಿಸ್ಥಿತಿನೇ ಹೀಗಾದಾಗ ಇನ್ನು ಸಾಮಾನ್ಯ ವ್ಯಕ್ತಿಗಳ ಗತಿ ಏನು? ಸೊ ಈ ಧೋರಣೆಯಿಂದ ನಾವು ಮುಕ್ತ ಆಗ್ಬೇಕಾದ್ರೆ ನಮ್ಮ ಸ್ವದೇಶಿ ಶಬ್ದಗಳನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯವಾ? ನನ್ನ ಬಾಯಿಯೇ ಇಲ್ಲದಂತ ಆ ಕರು ತನ್ನ ತಾಯಿಯನ್ನು ಅಂಬಾ ಅಂತ ಕರಿಬೇಕಾರೆ ನಾವು ಮಮ್ಮಿ ಅಂತ ಕರಿಬೇಕಾ? ಇದೆಷ್ಟು ಉಚಿತ? ಇದನ್ನು ನಾವು ಯೋಚನೆ ಮಾಡ್ಬೇಕಾಯ್ತು. ನಮ್ಮ ಮದುವೆ ಸಮಾರಂಭಗಳಲ್ಲಿ ನಾವು ತೊಡುವಂಥ ವಸ್ತ್ರ ಹೇಗಿರಬೇಕು? ನಮ್ಮ ಮಕ್ಕಳಿಗೆ ನಾವು ಮದುವೆ ಆಮಂತ್ರಣ, ಇತ್ತೀಚೆಗೆ ಒಂದು ಮದುವೆಗೆ ಹೋಗಿದ್ದೆ ನಾನು, ನಮ್ಮ ಸಂಬಂಧಿಕರ ಮದುವೆನೇ. ಎಷ್ಟು ಒಳ್ಳೆ ಮದುವೆ ಅದು. ಅವಳದು ತುಂಬ ತಡವಾಗಿ ಆಯಿತು ಮದುವೆ. ವಾಣಿ ಅನ್ನೋಂಥ ಹುಡುಗಿ, ಅವಳು ಮದುವೆ ಆಯಿತು. ಆಕೆಗೆ 35 ವರ್ಷ, ಅವನಿಗೂ 36 ವರ್ಷ ಹುಡುಗನಿಗೆ. ತುಂಬ ತಡವಾಗಿ ಮದುವೆ ಆಯಿತು. ಎಷ್ಟು ಸುಂದರ ಮದುವೆ ರೀ. ಆ ಮನುಷ್ಯ ರಿಸೆಪ್ಷನ್ಗೂ ಕೂಡ ಪಿತಾಂಬರದ ಮೇಲೆ ಇದ್ದ. ಮೇಲೆ ನಮ್ಮ ಇದ್ರದ್ದು ಜರಿತಾರಿ ಮೈಸೂರು ಪೇಟ ಮತ್ತು ಜರತಾರಿ ವಸ್ತ್ರ ಮೇಲೆ ಇದೆ. ಎಷ್ಟು ಆನಂದ ಆಯಿತು. ಆದರೆ ನಮ್ಮ ಈಗಿನ ಮಕ್ಕಳಿಗೆ ಟೈ ಬೇಕು, ಮೇಲೆ ಕೋಟ್ ಬೇಕು, ಆ ಬೆವರು ಸುರಿತಾ ಇರ್ತದೆ, ಆದರೂ ಇವ್ರಿಗೆ ಕೋಟೆ ಬೇಕು. ಅವಶ್ಯಕತೆ ಇದೆಯಾ? ಅರೆ ನಮ್ಮದೇ ಆದಂಥ ವಸ್ತ್ರಗಳು ಇಲ್ವಾ ನಮ್ಮ ಹತ್ರ? ನಮ್ಮದೇ ಆದಂಥ ನಡವಳಿಕೆಗಳು ನಮ್ಮ ಹತ್ರ ಇಲ್ವಾ? ನನ್ನ ದೇಶದ್ದೇ ವಸ್ತುನ ಬಳಕೆ ಮಾಡ್ತೀನಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡ್ತೀನಿ. ಅರೆ ನನ್ನ ದೇಶದ ಸ್ವತ್ತು ಎಷ್ಟು ಮಹತ್ವದ್ದು. ನನ್ನ ಸ್ವ ಅನ್ನುವಂಥದ್ದು ಭಾಳ ಮಹತ್ವದ್ದಿದೆ. ನನ್ನ ಊರಿನಲ್ಲಿ ಬೆಳೆಯುವಂಥ ವಸ್ತುಗಳನ್ನು ಅದು ಕೊಂಡ್ಕೋತೇನೇನ? ನನ್ನ ಊರಿನಲ್ಲಿ ಮಾಡುವಂಥ ಕಾರಿಗಾರಿ ಕೆಲಸ, ಗಡಿಗೆ ಕೆಲಸಗಳನ್ನು ತಗೋತೇನೆ ನಾನು. ಇವತ್ತು ಪ್ಲಾಸ್ಟಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ. ಅದರ ಬದಲಾಗಿ ಒಂದು ಹರಿವಿ ತಂದಿಟ್ಕೊಂಡೇವೆ ನಾವು. ಕುಡಿಯೋ ನೀರಿಗಾಗಿ ಏನಾದರೂ ತತ್ರಾಣಿ ತಂದಿಟ್ಕೊಂಡೇವೆ ಅಂದರೆ ಒಬ್ಬ ಕುಂಬಾರನಿಗೆ ಕೆಲಸ ಕೊಟ್ಟಂಗೆ ಆಗ್ತದೆ. ಬೆತ್ತದ ಬುಟ್ಟಿಗಳು ಹೋಗಿಬಿಟ್ಟದೆ, ಪ್ಲಾಸ್ಟಿಕ್ ಬುಟ್ಟಿ ಬರ್ತಾ ಇದೆ. ನಾವು ಬೆತ್ತದ ಬುಟ್ಟಿಗಳನ್ನ ಯಾಕೆ ಕೊಂಡ್ಕೋಬಾರ್ದು? ನಮ್ಮ ಗುಡಿಗಾರಿಕೆಗೆ ಒಂದು ಸಹಾಯ ಆಗುತ್ತೆ. ಇದನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು. ಸ್ವದ ವಿಷಯವನ್ನು ನಾವು ತುಂಬಬೇಕು. ನನ್ನ ಮಾತೃಭೂಮಿ, ನನ್ನ ದೇಶ ಭಾರತ, ನನ್ನ ಸಂಸ್ಕೃತಿ, ನನ್ನ ಸಂಸ್ಕೃತಿಯಲ್ಲಿ ಹೇಗಿದೆ ಹಾಗೆ ನಡ್ಕೋಬೇಕು. ಇದನ್ನು ನಾವು ತುಂಬಿದರೆ ಹೇಗೆ? ಮಕ್ಕಳ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಬೇಕಾದ್ರೆ ಮಕ್ಕಳನ್ನು ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇವಾ? ದೇವರ ಆಶೀರ್ವಾದ ಮಾಡಿಸ್ತೇವಾ?
ಹಿರಿಯರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಸ್ತೀವ, ಒಂದು ಕಡೆಗೆ ಕೂಡಿಸಿ ಅವನು ಚೆಂದಾಗಿ ಆರತಿ ಮಾಡ್ತೀವ, ಹಾರ ಹಾಕ್ತೀವ, ಆಮೇಲೆ ತುಂಬ ಚೆನ್ನಾಗಿ ಇರುವಂಥ ಕೆಲವು ಸಿಹಿಗಳನ್ನು ಹಂಚ್ತೀವ ಮಕ್ಕಳಿಗೆ. ಹುಟ್ಟುಹಬ್ಬದ ಆಚರಣೆ ಈ ರೀತಿ ಮಾಡಿದರೆ ಹೇಗಿರುತ್ತೆ? ತಿಥಿಗಳ ಪ್ರಕಾರ ನಾವು ಆಚರಣೆ ಮಾಡ್ತೇವ, ಹಿಂದೂ ಪಂಚಾಂಗದ ಪ್ರಕಾರ ಆಚರಣೆ ಮಾಡ್ತೇವ? ಯೋಚನೆ ಮಾಡೋಣ ಒಂದ್ಸರಿ. ನಮ್ಮ ಮಗು ಹುಟ್ಟಿದ ದಿನಾಂಕ ನಮಗೆ ನೆನಪಿರುತ್ತೆ, ಆದರೆ ತಿಥಿ ನೆನಪಿರಲ್ಲ. ಆದರೆ ತಿಥಿ ಪ್ರಕಾರ ನಾವು ಮಾಡಿದಾಗ ನಮ್ಮ ನಿಜವಾದ ವಯಸ್ಸು ಗೊತ್ತಾಗುತ್ತೆ. ಯಾಕಂದರೆ ಹಿಂದೂ ಸಮಾಜದಲ್ಲಿರುವಂಥ ಕ್ಯಾಲೆಂಡರ್ ಜಗತ್ತಿನ ಯಾವುದಲ್ಲೂ ಇಲ್ಲ. ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಭೂಮಿಯ ಆಧಾರ ಚಲನೆಯ ಮೇಲೆ ನಾವು ಕ್ಯಾಲೆಂಡರನ್ನು ಮಾಡಿದ್ದೀವಿ, ಪಂಚಾಂಗವನ್ನು ಮಾಡಿದ್ದೀವಿ. ಸೊ ಇಂಥ ಪಂಚಾಂಗದ ಬಳಕೆಯ ಮುಖಾಂತರ ನಮ್ಮ ಮಕ್ಕಳನ್ನು ನಾವು ಹುಟ್ಟುಹಬ್ಬಗಳ ಆಚರಣೆ ಮಾಡ್ತೇವ. ನಮ್ಮ ಯಾವುದೇ ವಿಷಯವನ್ನು ತಗೊಳ್ಳಿ, ಉದಾಹರಣೆ ಹುಟ್ಟುಹಬ್ಬವನ್ನು ಮಾತ್ರ ತಾರೀಕಿನ ಪ್ರಕಾರ ಮಾಡ್ತೀವಿ, ಯುಗಾದಿಯನ್ನು ಯಾಕೆ ತಾರೀಕಿನ ಪ್ರಕಾರ ಮಾಡಬಾರ್ದು? ಆಮೇಲೆ ಯುಗಾದಿ ದಿವಸ ಮಾಡ್ತೀವಿ, ಸಂಕ್ರಾಂತಿಯನ್ನು ಯಾಕೆ ಸಂಕ್ರಾಂತಿ ದಿವಸ ಮಾಡ್ತೀವಿ? ಅರೆ ನಮ್ಮ ಆಚರಣೆಯೊಳಗೆ ಹಾಗೆ ಬಂದಿದೆ. ಹಾಗೆ ಮಕ್ಕಳ ಹುಟ್ಟುಹಬ್ಬಗಳನ್ನು ಕೂಡ ಇದೇ ಆಚರಣೆಯನ್ನು ತರ್ಬೋದಾ? ಸೊ ಈ ಸ್ವವನ್ನು ನಾವು ನಮ್ಮಂದ ಅಳವಡಿಸ್ಕೋಬೇಕಾಗಿದೆ. ಸ್ವದೇಶಿ ಜೀವನ ಶೈಲಿ ಇದು ಮೂರನೇದು. ಒಂದನೇ ಭಾಗ ಯಾವುದು? ಸಾಮರಸ್ಯ. ಎರಡನೇದು ಪರಿಸರ ಸಂರಕ್ಷಣೆ. ಮೂರನೇದು ಸ್ವದೇಶಿ. ಇನ್ನು ನಾಲ್ಕನೇದು ಒಂದು ಬಹಳ ಮಹತ್ವದ್ದು, ಮುಖ್ಯವಾದದ್ದು, ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕಾದಂಥ ವಿಷಯ ನಾಗರಿಕ ಶಿಷ್ಟಾಚಾರ. ಏನು ಹಂಗಂದರೆ ನಾಗರಿಕ ಶಿಷ್ಟಾಚಾರ ಅಂದರೆ ಏನು? ಕಾನೂನನ್ನು ಪಾಲನೆ ಮಾಡ್ತೇನೆ ನಾನು, ಲೈಸೆನ್ಸ್ ಇಲ್ಲದೆ ನಾನು ವಾಹನವನ್ನು ಚಲಾಯಿಸಲಾರೆ, ನನ್ನ ಮಗನಿಗೆ ಲೈಸೆನ್ಸ್ ಇಲ್ಲದೆ ನಾನು ಗಾಡಿಯನ್ನು ಕೊಡಲ್ಲ ಅನ್ನೋಂಥ ಧೋರಣೆ ಎಷ್ಟು ಜನರಿಗಿದೆ ಇವತ್ತು? ಮಕ್ಕಳು ಎಷ್ಟೇ ಹಠ ಮಾಡಲಿ, ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಅವ್ನಿಗೆ ಲೈಸೆನ್ಸ್ ಇರಬೇಕು. ಸಿಗ್ನಲ್ ಬಂದಾಗ ಅಲ್ಲಿ ಪೊಲೀಸೇ ಇಲ್ಲಾದರೆ ನಾವು ದಾಟ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸರಿನಾ? ಅರೆ ಅದು ಯಾಕೆ ಹಾಕಿದ್ದಾರೆ? ಸಿಗ್ನಲ್ ಕೆಂಪಿದ್ದಾಗ ನಾವು ಅಲ್ಲೇ ನಿಲ್ಲಬೇಕು, ಹಸಿರು ಬಂದಾಗ ನಾವು ಹೋಗಬೇಕು. 2 ನಿಮಿಷ ತಡ ಆಗುತ್ತೆ. ಪೊಲೀಸ್ ಇಲ್ಲ ಅಂತ ತಿಳ್ಕೊಂಡು ದಾಟಿದರೆ ಹೇಗೆ? ಹೆಲ್ಮೆಟ್ಟಿನ ಬಳಕೆಯನ್ನು ಯಾಕೆ ಮಾಡಿದ್ದಾರೆ? ನಮ್ಮ ಸುರಕ್ಷತೆಗೋಸ್ಕರ ಮಾಡಿದ್ದಾರೆ. ನಾವು ಯಾಕೆ ಅದನ್ನು ತೊಟ್ಕೊಂಡು ಹೋಗಬಾರ್ದು? ಪೊಲೀಸ್ ಇರಲ್ಲ ಬಿಡು, ಹೋಗ್ಬಿಡೋಣ, ಇದಲ್ಲ. ಇದು ಕಾನೂನು, ಇದು ನಾಗರಿಕ ಶಿಷ್ಟಾಚಾರ. ಹಿರಿಯರಿಗೆ ಗೌರವ ಕೊಡೋದನ್ನು ನಮ್ಮ ಮಕ್ಕಳಿಗೆ ನಾವು ಕಳಿಸದೆ ಹೋದರೆ ನಮಗೆ ಗೌರವ ಸಿಗುದಿಲ್ಲ. ತಂದೆ ತಾಯಿಗಳಿಗೆ ದಿನನಿತ್ಯ ನಮಸ್ಕಾರ ಮಾಡುವಂಥ ಸಂಸ್ಕೃತಿಯನ್ನು ನಾವು ಕೊಡ್ತೇವೇನ? ನಾಗರಿಕ ಶಿಷ್ಟಾಚಾರ. ತಂದೆ ಮತ್ತು ಮಕ್ಕಳ ಮಧ್ಯ ನಡೀತಿರುವಂಥ ಚರ್ಚೆಯನ್ನು ಗಮನಿಸಿದಾಗ ತಂದೆಗೆ ಹೇಗೆ ಬೇಕಾ ಹಾಗೆ ಮಾತಾಡ್ತಿರುವಂಥ ಮಕ್ಕಳನ್ನು ನಾವು ಕಾಣ್ತೀವಿ. ಅವರಿಗೆ ಬುದ್ಧಿವಾದವನ್ನು ಮೊದಲಿನಿಂದ ನಾವು ಕೊಟ್ಟರೆ, ಅರೆ ತಂದೆ ಅವಳು ತಾಯಿ ಗೌರವ ಕೊಡಬೇಕು, ಅವರಿಗೆ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು, ಈ ಧೋರಣೆಯನ್ನು ನಾವು ತುಂಬ್ತೇವ? ತಾಯಿ ಅಂದರೆ ಅವಳು ನನ್ನ ರಕ್ತವನ್ನು ಕೊಟ್ಟ, ನನ್ನನ್ನು ಈ ಭೂಮಿಗೆ ತಂದಿದ್ದಾಳೆ, ತನ್ನ ರಕ್ತದಿಂದ ನಿನ್ನನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದಾಳೆ. ತನ್ನ ಮೊಲೆ ಹಾಲನ್ನು ಕೊಟ್ಟು ನೀನು ದೊಡ್ಡವಳು ಮಾಡಿದ್ದಾಳೆ. ಅವಳು ನಿನ್ನ ತನುವುಗಳಿಗೆ ಅವಳು ಕಾರಣ ಆಗಿದ್ದಾಳೆ. ನೀನು ಬೆಳಿಬೇಕಾದ್ರೆ ಅವಳು ಕಾರಣ ಆಗಿದ್ದಾಳೆ. ಅವಳಿಗೆ ನೀನು ಅಗೌರವ ಕೊಟ್ಟರೆ, ಅವಳನ್ನು ನೀನು ಕಾಣಬೇಕಾದ್ರೆ ಶ್ರದ್ಧೆಯಿಂದ ಕಾಣಬೇಕು. ಇದು ನಾಗರಿಕ ಶಿಷ್ಟಾಚಾರ. ನಾವು ಸಿಂಗಾಪುರ್ಗೆ ಹೋದೇವಂದರೆ ಅಲ್ಲಿ ಉಗುಳಿದ್ರೆ ಏನು ಮಾಡ್ತಾರೆ? ರಸ್ತೆ ಮೇಲೆ ಉಗುಳಿದ್ರೆ ಏನು ಮಾಡ್ತಾರೆ? $15 ದಂಡ ಹಾಕ್ತಾರೆ. ಆಗ ಏನಾಗ್ತದೆ? ಉಗುಳಬಾರ್ದು, ಸಿಂಗಾಪುರ್ ಇದು, $15 ದಂಡ. ಅಲ್ಲಿ ಉಗುಳಂಗಿಲ್ಲ, ಭಾರತಕ್ಕೆ ಬಂದು ರಸ್ತೆ ಮೇಲೆ ಉಗುಳ್ತೀವಿ. ಇದು ಅವಶ್ಯಕತೆ ಇದೆ. ಇದನ್ನು ನಾವು ಹೇಳಬೇಕಾ? ಎಲ್ಲಿ ಉಗುಳಬೇಕು, ಯಾವ ಜಾಗದಲ್ಲಿ ಕಸ ಹಾಕಬೇಕು, ಬಿಸ್ಕೆಟ್ ಪೊಟ್ಟಣವನ್ನು ಹರಿತೀವಿ, ಅಲ್ಲೇ ಬಿಸಾಡ್ತೀವಿ. ಇದು ಸರಿನಾ? ಈ ಶಿಷ್ಟಾಚಾರವನ್ನು ಕಲಿಸ್ಬೇಕಲ್ಲ ನಾವು. ಅತಿಥಿಗಳು ಹೊರಗಡೆ ಬಂದಾಗ ಒಳಗೆ ಬನ್ನಿ, ಕುಳಿತುಕೊಳ್ಳಿ, ತಂದೆಯವರು ಒಳಗಿದ್ದಾರೆ, ಕರ್ಕೊಂಡು ಬರ್ತೀನಿ, ಈ ಧೋರಣೆಯನ್ನು ಎಷ್ಟು ಮಕ್ಕಳು ಮಾಡ್ತಾರೆ? ಅಪ್ಪ ಎಲ್ಲೋ ಇದ್ದಾರೆ ಗೊತ್ತಿಲ್ಲ ಅಂತ ಹೇಳುವಂಥ ಮಕ್ಕಳು ಎಷ್ಟು? ನೀವು ಯಾರು ಅಂತ ಗೊತ್ತಿಲ್ಲ ಹೇಳೋದು, ಅರೆ ಬನ್ನಿ ಅಂತ ಕರೆಯೋದು ಸಂಸ್ಕೃತಿ ನಮ್ಮದು. ಬಂದ ಮೇಲೆ ಕೂಡ್ರಿ ಅಂತ ಅವ್ರಿಗೆ ಆಸನ ಕೊಡೋದು ಸಂಸ್ಕೃತಿ ನಮ್ಮದು. ಕುಳಿತ ಮೇಲೆ ಏನಾದರೂ ಕೊಟ್ಟು ಹೋಗ್ಬೇಕು, ಅವ್ರಿಗೆ ಏನಾದರೂ ತೊಗೊಂಡೇ ಹೋಗ್ಬೇಕು ಅವರು, ಇದು ನಮ್ಮ ಸಂಸ್ಕೃತಿ. ಈ ನಾಗರಿಕ ಶಿಷ್ಟಾಚಾರವನ್ನು ನಾವು ಮಕ್ಕಳಿಗೆ ಕಲಿಸ್ತೇವೆ. ನಾವು ಪ್ರತಿಯೊಂದು ವಿಷಯದಲ್ಲೂ ಸಹ ಮಕ್ಕಳನ್ನು ಕಾನೂನಾತ್ಮಕವಾಗಿ ಅಥವಾ ನಿಯಮ ಪಾಲನೆ ಮಾಡೋದ್ರ ದಿಕ್ಕಿನೊಳಗೆ ನಾವು ಕರ್ಕೊಂಡು ಹೋಗ್ತೇವೆ. ಶಾಲೆ ಒಳಗೆ ಶಿಕ್ಷಕರು ಏನಾದರೂ ಬೈದರೆ ಇವತ್ತು ಮಕ್ಕಳಿಗೆ ನಾವು ಏನು ಹೇಳ್ತೀವಿ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನಡಿ ಅಂತ ಕರ್ಕೊಂಡು ಹೋಗ್ತೇವೆ ನಮ್ಮ ಮಕ್ಕಳನ್ನು. ಅರೆ ನನ್ನ ಮಕ್ಕಳಿಗೆ ಆತ ಹೊಡಿಬೇಕಾದ್ರೆ ಯಾವ ಕಾರಣಕ್ಕೆ ಹೊಡಿತಾರೆ ಅವರು? ವಿಚಾರಣೆ ಮಾಡೋಣ, ತಪ್ಪಲ್ಲ. ಆದರೆ ಯಾವುದು ಸರಿ ಇದೆ? ಮೊದಲು ಶಿಕ್ಷಕರದ್ದು ಯಾವ ರೀತಿ ನಡತೆ ಇತ್ತು, ಇವತ್ತು ಅದೇ ಇದೆಯಾ? ಈ ಧೋರಣೆಯನ್ನು ತರಬೇಕು. ಇದು ನಾಗರಿಕ ಶಿಷ್ಟಾಚಾರ. ಇದು 4ನೇ ವಿಷಯ. ಪಂಚಪರಿವರ್ತನೆಯೊಳಗೆ ಕೊನೆಯ ವಿಷಯ ಈ ವಿಷಯ ಅಂದರೆ ಕೌಟುಂಬಿಕ ವಿಷಯ. ನಮ್ಮ ಕುಟುಂಬ ಪ್ರಬೋಧನ
ಅನ್ನುವಂಥ ವಿಷಯ. ಈ ವಿಷಯಗಳನ್ನೆಲ್ಲವೂ ಮನೆಯ ಜನ ಕೂತ್ಕೊಂಡು ಮಾತಾಡ್ತೀವ? ಈ 4 ವಿಷಯಗಳು ಜೊತೆಗೆ ಕುಟುಂಬ ಹೇಗಿರಬೇಕು ಅನ್ನೋದನ್ನು ನಾವು ಮಾತಾಡ್ತೀವ? ಕುಟುಂಬಗಳಲ್ಲಿ ನಾವು ಚರ್ಚೆ ಮಾಡ್ತೀವ? ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವ? ಎಷ್ಟು ಮನೆಗಳಲ್ಲಿದೆ? ಕನಿಷ್ಠತಮ ಒಂದು ಹೊತ್ತಾದರೂ ನಾವು ಕೂತ್ಕೊಂಡು ಊಟ ಮಾಡ್ತೀವ? ಇದು ಕುಟುಂಬ ಪ್ರಬೋಧನ ತರಬೇಕಾಗಿದೆ. ಇಡೀ ನಮ್ಮ ದೇಶ ಅವಲಂಬಿತ ಆಗಿರೋದು ನಮ್ಮ ಕುಟುಂಬ ಪದ್ಧತಿ ಮೇಲೆ. ನಮ್ಮ ಕುಟುಂಬಗಳೇ ಒಡೆದು ಹೋದರೆ ಇವತ್ತು ನಮ್ಮ ಸಂಸ್ಕೃತಿಯಲ್ಲಿ ಉಳಿತದೆ. ಸೊ ಈ ಕುಟುಂಬಗಳಲ್ಲಿ ನಾವು ಚರ್ಚೆ ಮಾಡಬೇಕಾದ ವಿಷಯ ಇದೆ. ಪ್ರತಿಯೊಂದು ಮನೆಯೊಳಗೂ ನಾವೆಲ್ಲರೂ ಕೂತ್ಕೊಂಡು ಈ ತಿಂಗಳ ಏನಾಗಿದೆ, ಏನೇನು ಆಗಬೇಕಾಗಿದೆ, ಮನೆ ಸಲುವಾಗಿ ಏನು ನಡೀತಾ ಇದೆ, ಏನು ಮಾಡಬೇಕಾಗಿದೆ ಅಂತ ಚರ್ಚೆ ಮಾಡ್ತೀವ ನಾವು? ಈ ತಿಂಗಳು ಏನಾಯಿತು ಘಟನೆಗಳ ತರೀಕೆ ಚರ್ಚೆ ಮಾಡ್ತೀವ? ಅದಕ್ಕೇನಾದರೂ ನಾವು ಮಾಡಿದ್ದೇವೆ ಅಂತ ಚರ್ಚೆ ಮಾಡ್ತೀವ? ನಮ್ಮ ಮನೆ ಹೇಗಿರ್ಬೇಕು ಅನ್ನೋಂಥ ಚರ್ಚೆ ಮಾಡ್ತೀವ? ನಮ್ಮ ಮನೆಗಳಲ್ಲಿ ಯಾವ ವಸ್ತು ಇರಬೇಕು ಅನ್ನೋ ಚರ್ಚೆ ಮಾಡ್ತೀವ? ಈ ಪಂಚ ಪರಿವರ್ತನೆಯ ಕಾರ್ಯ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅನ್ನೋಂಥ ಚರ್ಚೆ, ಇದು ಕುಟುಂಬ ಪ್ರಬೋಧನ. ನಮ್ಮ ಕುಟುಂಬಗಳು ಹೇಗಿರಬೇಕು, ನಮ್ಮ ಹಬ್ಬಗಳ ಆಚರಣೆ ಹೇಗಿರಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಜೀವನ ಪದ್ಧತಿ ಹೇಗಿರಬೇಕು, ಇದೆಲ್ಲವೂ ಕುಟುಂಬದಲ್ಲಿ ನಾವು ಅಳವಡಿಸ್ಬೇಕಾಯ್ತು. ನಾವು ಕನಿಷ್ಠತಮ 10 ನಿಮಿಷವಾದರೂ, ವಾರಕ್ಕೊಂದು 10 ನಿಮಿಷ ಆದರೂ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತೇವೇನೋ? ಪ್ರಾರ್ಥನೆ ಎಲ್ಲರೂ ಒಟ್ಟಿಗೆ ಮಾಡ್ತೇವೇನೋ? ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೇನೋ? ಯಾರೋ ಯಾವುದೋ ರೂಮ್ನಲ್ಲಿ ತೊಗೊಂಡು ಹೋಗಿ ಊಟ ಮಾಡ್ತಾರೆ. ಅವ್ನು ಊಟ ಯಾವಾಗ ಮಾಡಿದಂತೂ ಗೊತ್ತಿಲ್ಲ. ತಾಯಿ ಊಟಕ್ಕೆ ಮಗು ಕೊಡಬೇಕಾದ್ರೂ ಸಹ ಈ ಕಡೆ ಟಿ ವಿ ನೋಡ್ತಾಳೆ, ಈ ಕಡೆ ಊಟಕ್ಕೆ ಕೊಡ್ತಿರ್ತಾಳೆ. ಅದು ಬಾಯಲ್ಲಿ ಹೋಗ್ತದೋ ಮೂಗಿನಲ್ಲಿ ಹೋಗ್ತದೋ ಗೊತ್ತಿಲ್ಲ ಮಗುವಿಗೆ. ಆದರೆ ಅದನ್ನ ಏನು ಕೊಡ್ತಾ ಇದ್ದೇವೆ ನಾವು ಮಕ್ಕಳಿಗೆ? ವಿಷ ಕೊಡ್ತಾ ಇದ್ದೀವಿ. ಟಿ ವಿ ಎದುರುಗಡೆ ಕೂತ್ಕೊಂಡು ಊಟ ಮಾಡಬೇಕಾ ನಾವು? ಈ ಥರದ ವಿಷಯಗಳನ್ನು ನಾವು ಕುಟುಂಬದಲ್ಲಿ ಚರ್ಚೆ ಮಾಡಬೇಕು. ಇದು ಕುಟುಂಬ. ಹೀಗೆ 5 ವಿಷಯಗಳನ್ನು ಒಳಗೊಂಡಂಥ ಪಂಚ ಪರಿವರ್ತನೆ ಕಾರ್ಯ ಇಡೀ ದೇಶದೊಳಗೆ ಪ್ರತಿಯೊಬ್ಬರ ಮನೆಯಲ್ಲೇ ಆಗಬೇಕಾಯ್ತು. ಮೊದಲೇದ್ದು ಸಾಮರಸ್ಯ ಪ್ರತಿಯೊಬ್ಬರ ಮನೆಯಲ್ಲೇ ಬರಬೇಕು. ಎರಡನೇದು ಪ್ರಕೃತಿಯ ಶೋಷಣೆ ಆಗ್ತಾ ಇದೆ, ಅದನ್ನು ಬದುಕಿಸೋದಕ್ಕೋಸ್ಕರ ನನ್ನ ಪಾತ್ರ ಏನು, ನಾನೇನು ಮಾಡಬಲ್ಲೆ ಪ್ರಕೃತಿಯ ಬದುಕಿಗಾಗಿ. ಮೂರನೇದ್ದು ಸ್ವದೇಶಿ ಜೀವನ ಶೈಲಿ, ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋತೀನಿ. 4ನೇದು ನಾಗರಿಕ ಶಿಷ್ಟಾಚಾರ. 5ನೇದು ಕುಟುಂಬ, ನನ್ನ ಕುಟುಂಬ ಚೆನ್ನಾಗಿರಬೇಕು, ಇಡೀ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಅನ್ನುವಂಥ ತಂತ್ರದೊಳಗೆ ನಾವು ಬಳಕೆ ಮಾಡಿದಾಗ ಮಾತ್ರ ಇದೆಲ್ಲವೂ ಸರಿಯಾಗುತ್ತೆ. ಈ ಪಂಚ ಪರಿವರ್ತನೆಯ ಕಾರ್ಯವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಜಾರಿಗೆ ತರಬೇಕಾಗಿದೆ.